ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆ 6ರಿಂದ 11:30ವರೆಗೂ ನಾನು ಏನೇನು ಕೆಲಸ ಮಾಡಿದೆ ನಮ್ಮ ಮನೆಯವರು ಬೆಳಗ್ಗೆ 5:30ಗೆ ಹಾಲು ಕರೆದು ಡೈರಿಗೆ ಹಾಕ್ಬಿಟ್ಟು ಬಂದಿದ್ದರು. ನಾನು ಅಷ್ಟರಲ್ಲಿ 6 ಗಂಟೇಲಿ ಟೀ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಭಾವರಿಗೆ ಟೀ ಕೊಟ್ಟು ನಾನು ಟೀ ಕುಡ್ಕೋತಾ ಇದ್ದೀನಿ. ಬೆಳಗ್ಗೆ ಟೀ ಕುಡಿದ್ರೇ ನಮ್ಮ ಕೆಲಸಗಳು ಆಗೋದು. ನಮ್ಮ ಮನೆಯವರು ಟೀ ಕುಡಿತಾಯಿದ್ರು. ವಿಡಿಯೋ ಮಾಡ್ತಾ ಇರೋದು ನೋಡಿಬಿಟ್ಟು ಪಾಠಶಾಲೆಗೆ ಹೋದರು. ಟೀ ಕುಡ್ದಾದ್ಮೇಲೆ 5:30ಗೆ ಹಾಲು ಕರಿಯೋಕ್ಕಿದ್ದಾಗಲೇ ಸಗಣಿ ಎಲ್ಲ ತುಂಬಿಟ್ಟಿದ್ದು. ಹಾಗಾಗಿ ಸಗಣಿನೆಲ್ಲ ಕಮ್ಮಿ ಸಗಣಿ ಇದೆ, ತುಂಬ್ತಾಯಿದ್ದೀನಿ. ಸಗಣಿನೆಲ್ಲ ತುಂಬಿ ಕಸ ಗುಡಿಸ್ಬೇಕು. ಸಗಣಿ ಎಲ್ಲ ತುಂಬಾದ್ಮೇಲೆ ನಮ್ಮ ಮನೆಯವ್ರಿಗೆ ಕಸನೆಲ್ಲ ಕೆತ್ತಿದೆ. ಅವರು ತೋಟದ ಹಾಕಿದ್ರು ತೊಗೊಂಡೋಗಿ, ಇಲ್ಲ ಅಂದರೆ ಪೈಪ್ಗೆ ಕಸ ಸೇರಿಕೊಂಡು ನೀರು ಹೋಗೋದೇ ಇಲ್ಲ. ಅದರಿಂದ ಕಸನೆಲ್ಲ ಗುಡಿಸಿ ಎಲ್ಲ ತುಂಬಿಕೊಂಡೆ. ಕಸನೆಲ್ಲ ಗುಡಿಸಿ ತುಂಬೋದ್ಮೇಲೆ ನಮ್ಮ ಮನೆಯವರು ಹಸುಗಳಿಗೆ ತಿಂಡಿ ಇಡೋಣ ಅಂತ ತಿಂಡಿ ಹಾಕೋ ಬಂದಿದ್ರು. ಅವರು 2 ಹಸಿಗಿಟ್ರು, ನಾನು 2 ಹಸಿಗೆ ತಿಂಡಿ ಇಟ್ಟೆ ಫ್ರೆಂಡ್ಸ್. ಫಸ್ಟು ತಿಂಡಿ ಇಟ್ಟಾದ್ಮೇಲೆ ಆಮೇಲೆ ನೀರು ಮಡಗ್ತೀವಿ ಫ್ರೆಂಡ್ಸ್. ತಿಂಡಿ ಎಲ್ಲ ತಿಂದಾದ್ಮೇಲೆ ನೀರು ಕುಡಿಸ್ಬೇಕು. ತಿಂಡಿ ಕೊಟ್ಟು ನೀರು ಕೊಟ್ಟಮೇಲೆ ಮಿಕ್ಸಿ ಸ್ಟಾರ್ಟ್ ಮಾಡಿಕೊಂಡು ಕೊಟ್ಟಿನೆಲ್ಲ ಕ್ಲೀನ್ ಮಾಡಿಕೊಂಡು ನೆನ್ನೆನೆ ಹುಲ್ಲು ತಂದು ಹಾಕ್ಕೊಂಡಿದ್ರಲ್ಲ, ಅದನ್ನೆಲ್ಲ ನಮ್ಮ ಮನೆಯವರು ಹಸುಗಳ್ಗೆ ಹುಲ್ಲೆತ್ತಾಕಿದ್ರು. ಒಟ್ಟಿಗೆ ಕೆಲಸ ಮುಗಿಸಿ ಅಡುಗೆ ಮಾಡ್ಕೊಳ್ವಾ ಅಂತ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಕಡೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿಕೊಂಡೆ. ಅಡುಗೆ ಎಲ್ಲ ಮುಗಿಸಿ ಮನೆ ಕಸನೆಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ರಾಶಿ ಪಾತ್ರೆ ಇದೆ ಫ್ರೆಂಡ್ಸ್. ಪಾತ್ರೆನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ. ಮತ್ತು ಸಾಯಂಕಾಲ ಹಾಲು ಕರಿಯೋಕ್ಕೆ ಹಾಲಿನ ಕ್ಯಾನ್ ಕೊಡಬೇಕಲ್ಲ, ಹಾಲಿನ ಕ್ಯಾನ್ನೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ನೀರು ಸೋರುವಂಗೆ ದಬಾಕ್ತೆ ಫ್ರೆಂಡ್ಸ್. ನಾನು ಈ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಮ್ಮ ಮನೆಯವರು ಹಸುಗಳ್ಗೆ ಹುಲ್ಲು ಕಟ್ ಮಾಡ್ಕೊಬಂದರು. ಮತ್ತು ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ನಾನು ನಾಷ್ಟ ಮಾಡಿ ಸ್ಟಿಚಿಂಗ್ ಮಾಡ್ಕೋತಾ ಇದ್ದೀನಿ. ನಿನ್ನೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ 36 ಸೈಜು ಬ್ಲೌಸ್ನ. ಅದಕ್ಕೆ ಥ್ರೆಡ್ ಪೈಪಿಂಗ್ಗೆ ಕೊಡೋಣ ಅಂತ
ಪೈಪಿಂಗ್ ಥ್ರೆಡ್ಡು ರೆಡಿ ಮಾಡ್ಕೊತಾ ಇದ್ದೀನಿ. ಪೈಪಿಂಗ್ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೀತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಸಿಂಗಲ್ ಟೆನ್ಷನ್ನ ಹಾಕ್ಕೊಂಡು ಪೈಪಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ಗೆ ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಎರಡು ಬ್ಲೌಸು ಸ್ಟಿಚ್ ಮಾಡಿಕೊಂಡು 2 ಬ್ಲೌಸ್ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡೆ. ಥ್ಯಾಂಕ್ ಯು ಫ್ರೆಂಡ್ಸ್.